ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಉತ್ತರ ಕರ್ನಾಟಕ ಫುಡ್ ಚಾನಲ್ಗೆ ಸ್ವಾಗತ. ನಾನು ಏನ್ ಮಾಡಕತ್ತೀನಿ ಇವತ್ತಿನ ಲಾಗಲ್ಲಿ ಅಂದ್ರ ಅಂಡ ಕರಿ ಮಾಡಕತ್ತೀನಿ ನೋಡ್ರಿ ಫ್ರೆಂಡ್ಸ್. ನಾನು ಒಲಿ ಮೇಲೆ ಮಾಡಕತ್ತೀನಿ. ಗಡಿಗೆ ಒಳಗ ತತ್ತಿ ಹಾಕಿ ಕುದಿಸ್ಲಾಕಿಟ್ಟಿನಿ ನೋಡ್ರಿ. ನಾನು ತತ್ತಿ ಕುದ್ದ ಮೇಲೆ ಹೇಗ್ ಮಾಡೋದಂತ ನೋಡಮ್ರಿ. ಇದಕ್ ನೋಡ್ರಿ ತತ್ತಿ ಇಟ್ಟಿಗೆಸಿಂದ ನೀರ್ ಹಾಕಿನ್ರಿ. ನೀರ್ ತತ್ತಿ ಮುಳುಗೋಷ್ಟು ನೀರ್ ಹಾಕಿದ್ರು ಸಾಕ್ರಿ ಫ್ರೆಂಡ್ಸ್. ಇವಾಗ ತತ್ತಿ ಕುದಿಯಾಕ ಇಟ್ಟಿನ್ರಿ. ಒಂದ್ ಕಡೆ ಅಂತ ರೊಟ್ಟಿ ಮಾಡಕತ್ತೀವಿ ನೋಡ್ರಿ. ನಾನು ನಮ್ಮ ಅಕ್ಕ ಸೇರಿ ಒಲಿ ಮೇಲೆ ರೊಟ್ಟಿ ಮಾಡಕತ್ತೀವಿ ನೋಡ್ರಿ. ಹಂಗೆ ರೊಟ್ಟಿ ಮಾಡ್ಲಾಕತ್ತೀವಿ ನೋಡ್ರಿ. ಹಂಗೆ ತತ್ತಿ ಕುದಿಲಾಕಿಟ್ಟ ಒಲಿ ಮೇಲೆ ಮಾಡಕತ್ತೀವಿ. ಇವತ್ತೇನ ಮಕ್ಕಳು ಸಾಲಿ ಸೂಟಿ ಅದ್ರಿ. ನಮ್ಮ ಬಾಜು ಸೈಡ್ದಾಗ ಮಾಡ್ಕೊಂತ ಕುಂತೀವಿ ನೋಡ್ರಿ ಫ್ರೆಂಡ್ಸ. ಜೋಳದ ರೊಟ್ಟಿ ನೋಡ್ರಿ, ಉತ್ತರ ಕರ್ನಾಟಕದವ್ರಿಗೆ ಫೇವ್ರೇಟ್ ಫುಡ್ ರೀ ಇದು. ನೋಡ್ರಿ ಫ್ರೆಂಡ್ಸ್, ಜೋಳದ ರೊಟ್ಟಿ ನೋಡ್ರಿ ಯಾವ ರೀತಿ ಉಬ್ಬಕತ್ತದ ನೋಡ್ರಿ. ಈ ರೀತಿಯಾಗಿ ಆತಾವ ನೋಡ್ರಿ ಜೋಳದ ರೊಟ್ಟಿ. ಸೂಪರ್ ಆಗಿ ಆತಾವ ನೋಡ್ರಿ. ಅಂಡ ಕರಿ ಒಳಗೆ ಹಾಕೊಂಡು ತಿಂದ್ರ ಏನ್ ಮಜಾ ಕೇಳಿರಿ ಇದ್ರದ. ನೋಡ್ರಿ ಎಷ್ಟ್ ಚಂದಾಗಿ ಐತಿ ನೋಡ್ರಿ. ನೋಡ್ರಿ ಇವಾಗ ತತ್ತಿ ಕುದಿಯಾಕತ್ತಾವ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ನಾನು ಗಿಟ್ಟಕ್ಕೆ ಕೊಬ್ಬರಿ ತಗೊಂಡು ಈ ರೀತಿ ಒಲೆಯಾಗ ಸುಟ್ಕೊಂಡಿನ್ರಿ. ಇದಕ್ಕೇನ್ ಮಾಡ್ತೀನಿ, ಸಣ್ಣ ಕಟ್ ಮಾಡಿ ಮಿಕ್ಸರ್ಗೆ ಹಾಕೊಂಡ್ಬಿಡ್ತೀನಿ ನಾನು. ಅಂಡ ಕರಿಗೆ ಕೊಬ್ಬರಿ ಪುಡಿ ಬೇಕೇ ಬೇಕು ನೋಡ್ರಿ. ಸಣ್ಣ ಕಟ್ ಮಾಡಿ ಮಿಕ್ಸರ್ಗೆ ರುಬ್ಕೊಂಡ್ಬಿಡ್ತೀನಿ ಇದು. ಈ ರೀತಿ ಸುಟ್ಕೊಂಡು ನಾನು ಇವಾಗ ಮಿಕ್ಸರ್ಗೆ ಹಾಕೊಂಡ್ಬಿಡ್ತೀನಿ ನಾನು. ಟೈಮ್ ಇಲ್ರಿ ಸ್ವಲ್ಪ ಇವಾಗ ನನಗೆ ಕಡ್ಬತ್ ಕಲ್ನ ಕುಟ್ಟಾಕ ಟೈಮ್ ಇರ್ಲಾರ್ದಲ್ಲ ಹಿಂಗೆ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ನಾನು. ಕೊಬ್ಬರಿ ಇವಾಗ ಮಿಕ್ಸರ್ಗೆ ಹಾಕೋಕತ್ತೀನಿ ನೋಡ್ರಿ ನಾನು. ಇದಕ್ಕೇನಾದಂದ್ರೆ ನುಣ್ಣಗೆ ರುಬ್ಕೋತೀನಿ ರೀ. ಇವಾಗ ರುಬ್ಬಿಗೆಸಿಂದ ಇದಕ್ಕೆ ಅಂಡ ಕರಿ ಕೊಬ್ಬರಿ ಪುಡಿ ಹಾಕಿದ್ರೇ ಚಂದ ನೋಡ್ರಿ. ಆಯ್ತು ನೋಡ್ರಿ, ಇವಾಗ ರುಬ್ಬಿದಾಯ್ತು ನೋಡ್ರಿ. ನುಣ್ಣಗೆ ರುಬ್ಕೊಂಡೆ ನೋಡ್ರಿ ನಾನು. ಇದಕ್ಕೆ ನೋಡ್ರಿ ಒಂದು 3 ಟೊಮಾಟೊ ಹಣ್ಣು ತೊಗೊಂಡಿನಿ. ಒಂದು ಸ್ವಲ್ಪ ಕೊತ್ತಂಬರಿ ಪುದೀನ ಸೊಪ್ಪು ತೊಗೊಂಡಿನಿ. ತೊಗೊಂಡು ಮಿಕ್ಸಿಗೆ ಹಾಕೋಕತ್ತೀನಿ ನೋಡ್ರಿ. ಇವಾಗ ಅಂಡ ಕರಿಗೆ ಸಣ್ಣಗೆ ಇದು ರುಬ್ಕೊಂಡ್ಬಿಡ್ತೀನಿ ರೀ. ಇವಾಗ ಅದು ಕೊಬ್ಬರಿ ರುಬ್ಕೊಂಡು ಇಟ್ಕೊಂಡಿದ್ನಲ್ರಿ, ಅದೇ ಮಿಕ್ಸಿ ಜಾರಿಗೆ ಹಾಕಕತ್ತೀನಿ ರೀ ನಾನು. ಆಯ್ತು ನೋಡ್ರಿ, ಇವಾಗ ಮಿಕ್ಸಿಗೆ ಹಾಕೋದು ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು ನೋಡ್ರಿ ಪೇಸ್ಟ್. ತತ್ತಿ ಚಂದ ಕುದ್ದಾವ್ ನೋಡ್ರಿ. ಈಗ ತೆಗಿತೀನಿ ರೀ ನನಗೆ. ಈ ರೀತಿ ಸೀಳ್ಯಾವ ನೋಡ್ರಿ. ಈ ರೀತಿ ಸೀಳೋ ತನಕ ಕುದಿಸ್ಕೋಬೇಕ್ರಿ. ಚಂದ ಕುದ್ದವ್ರಿ ಓಸು ತತ್ತಿ ಸುಲ್ಕೋತೀನಿ ನೋಡ್ರಿ ನಾನೀಗ. ಈ ರೀತಿ ಸ್ವಲ್ಪ ತತ್ತಿ ಕಟ್ ಮಾಡ್ಕೋಬೇಕು ನೋಡ್ರಿ. ಇವಾಗ ನೋಡ್ರಿ ಒಂದು 4-5 ಚಮಚ ಎಣ್ಣೆ ಹಾಕೋಕತ್ತೀನಿ ನಾನು. ಎಣ್ಣೆ ಚಂದ ಕಾಯ್ಲಿರಿ. ಇವಾಗ ಎಣ್ಣೆ ಕಾಯ್ತು ನೋಡ್ರಿ. ಎಣ್ಣೆ ಕಾಯ್ದ ತಕ್ಷಣ ಸ್ವಲ್ಪ ಅರ್ಶಿಣ ಪುಡಿ ಹಾಕಿದೆ ರೀ ನಾನು. ಇದಕ್ಕೆ ಅರ್ಶಿಣ ಪುಡಿ ಹಾಕಿದ ಮೇಲೆ ಸ್ವಲ್ಪ ಕುದಿಲಿರಿ ಇದು ಅರ್ಶಿಣ ಪುಡಿ. 1 ನಿಮಿಷ ನೋಡ್ರಿ. ಸ್ವಲ್ಪ ಕುದ್ದ ಮ್ಯಾಲೆ ತತ್ತಿ ಹಾಕಿದೆ ನೋಡ್ರಿ ನಾನು. ಇವಾಗ ತತ್ತಿ ಹಾಕಿ ಚಂದ ಫ್ರೈ ಮಾಡ್ಕೋಬೇಕ್ರಿ. 1-2 ನಿಮಿಷ ಇದಕ್ಕೆ ಫ್ರೈ ಆಗ್ಲಿರಿ. ಇವಾಗ ನೋಡ್ರಿ ನಾನು ಸ್ವಲ್ಪ ಫ್ರೈ ಮಾಡ್ಕೋಕತ್ತೀನಿ ರೀ. ಅವು ತತ್ತಿಗೆ ಸಾವ್ಕಾಸ್ ತಿರುಗಿಸ್ಬೇಕ್ರಿ ಹೊಡಿಲಾರ್ದಂಗೆ ನೋಡ್ರಿ. ಈ ರೀತಿ ಆಯ್ತು ನೋಡ್ರಿ ಫ್ರೈ. ಸಾಕ್ರಿ ಇಷ್ಟ ಆದ್ರೆ ಒಂದೇ ನಿಮಿಷ ನೋಡ್ರಿ. 1 ನಿಮಿಷ ಎಣ್ಣೆಗೆ ಹಾಕಿ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ. ಮಿಕ್ಸರ್ದಾಗ ಹಾಕ್ಕೊಂಡಿದ್ನಲ್ರಿ ಮಸಾಲ, ಅದೇ ಇವಾಗ ಅದಕ್ಕೆ ತತ್ತಿಗೆ ಡೈರೆಕ್ಟ್ ಹಾಕಕತ್ತೀನಿ ನೋಡ್ರಿ ನಾನು. ಕೊತ್ತಂಬರಿ ಪುದೀನ ಟಮಾಟೊ ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ರಿ, ಅದೆಲ್ಲ ಐಟಮ್ ಹಾಕಿ ಇದಕ್ಕೆ 1 ನಿಮಿಷ ಇಷ್ಟೇ ಕುದಿಸ್ತೀನಿ ರೀ. ಎಲ್ಲ ಖಾರ ಉಪ್ಪು ಮಸಾಲೆ ಎಲ್ಲ ಹಾಕ್ತೀನಿ ನೋಡ್ರಿ. ಇವಾಗ ನಾನು ಹಾಕ್ದೆ ನೋಡ್ರಿ. ಖಾರ ನಿಮ್ಗೆ ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಹಾಕ್ಕೋಬೋದ್ರಿ. ನಾವು ಖಾರ ಜಾಸ್ತಿನೇ ತಿಂತೀವಿ, ಹಾಗಾಗಿ ನಾನು 4-5 ಚಮಚ ಖಾರ ಹಾಕ್ಕೋತೀನಿ ನೋಡ್ರಿ. ಇವಾಗ ಟೇಬಲ್ ಸ್ಪೂನ್ನಿಂದ ಖಾರ ಹಾಕ್ದೆ ನೋಡ್ರಿ ನಾನು. ಇವಾಗೇನದ ಒಂದು ಸಣ್ಣ ಚಿಕ್ಕ ಚಮಚ ತೊಗೊಂಡು ಗರಂ ಮಸಾಲ ಹಾಕ್ಕೊಂಡೇನಿ ರೀ. 1 ಟೇಬಲ್ ಸ್ಪೂನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, 1 ಚಮಚ ಧನಿಯಾ ಮಸಾಲ ಹಾಕ್ಕೊಂಡೆ ನೋಡ್ರಿ ನಾನು. ಇವಾಗ ನೋಡ್ರಿ ನಾನು ಅರ್ಶಿಣ ಪುಡಿ ಹಾಕಿಲ್ರಿ. ಇದು ಯಾಕೆ ಹಾಕಿಲ್ಲ ಅಂತಂದ್ರೆ ಅರ್ಶಿಣ ಪೌಡ್ರ್ ಆವಾಗೇ ಹಾಕ್ಕೊಂಡೇನಲ್ರಿ ತತ್ತಿ ಫ್ರೈ ಮಾಡ್ಬೇಕಾದ್ರೆ, ಹಾಗಾಗಿ ನಾನು ಅರ್ಶಿಣ ಪುಡಿ ಹಾಕಿಲ್ರಿ. ಇದೇ ರೀತಿ ಮಸಾಲದಾಗ ಒಂದು 5 ನಿಮಿಷ ಕುದಿಸ್ಕೋಬೇಕು ನೋಡ್ರಿ. ಚಂದ ಮಸಾಲ ಕುದ್ದು ಎಣ್ಣೆ ಎಲ್ಲ ಕಡ್ಯಾಕೆ ಬರ್ತಿರ್ಬೇಕು ನೋಡ್ರಿ. ಅವಾಗ ನಮಗೆ ಸಾಂಬಾರು ಎಷ್ಟು ಬೇಕೋ ನೋಡಿಕೊಂಡು ನೀರು ಹಾಕ್ಕೋಬೇಕ್ರಿ. ಇದಕ್ಕೆ ಚಂದ ಕುದ್ದು ನೋಡ್ರಿ ತತ್ತಿ. ಮಸಾಲ ಹತ್ತಿತ್ತು ನೋಡ್ರಿ. ಎಲ್ಲ ಮಸಾಲ ಅದಕ್ಕೆ ತತ್ತಿಗೆಲ್ಲ ಅಂಟ್ಕೋತ್ರಿ ಮಸಾಲ. ಇವಾಗ ನಮ್ಗೆ ಗ್ರೇವಿ ಎಷ್ಟು ಬೇಕ್ರಿ ಸಾಂಬಾರು ನೋಡ್ಕೊಂಡು ನೀರು ಹಾಕ್ಕೋಬೇಕು ನೋಡ್ರಿ. 1-2 ಲೋಟ ಹಾಕ್ಕೊಂಡೆ ನೋಡ್ರಿ ನಾನು ನೀರು ಹಾಕ್ಕೊಂಡ್ಮೇಲೆ ಕೊಬ್ಬರಿ ಪುಡಿ ಹಾಕೋಕತ್ತೀನಿ ನೋಡ್ರಿ. ಇದು ಕಂಪಲ್ಸರಿ. ಇದಕ್ಕೆ ಕೊಬ್ಬರಿ ಪುಡಿ ಬೇಕೇ ಬೇಕ್ರಿ ಇದಕ್ಕೆ. ಯಾಕಂದ್ರೆ ಇದು ಅಂಡ ಕರಿ ಅಂತಂದ್ರೆ ನೋಡ್ರಿ ಸ್ವಲ್ಪ ಗಟ್ಟಿಯಾಗೇ ಬರ್ಬೇಕ್ರಿ ಸಾಂಬಾರು. ಅಂದರೆ ಟೇಸ್ಟಿಯಾಗಿ ಆಗಿರ್ತದೆ ನೋಡ್ರಿ. ಇದು ಮಟನ್ ಸಾರು ಆದಂಗೆ ಆಗ್ತದೆ ನೋಡ್ರಿ. ನಿಮ್ಮ ಮನೇಲಿ ಈ ರೀತಿಯಾಗಿ ಒಂದ್ಸತಿ ಟ್ರೈ ಮಾಡಿ ನೋಡ್ರಿ. ಎಷ್ಟು ಚಂದ ಆಗ್ತದ್ರಿ ಇದು ಅಂಡ ಕರಿ ಸಾಂಬಾರು. ಇವಾಗ ನೋಡ್ರಿ ಕೊಬ್ಬರಿ ಪುಡಿ ನೀರು ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡೀನಿ ನಾನು. ಹಾಕ್ಕೊಂಡಾದ್ಮೇಲೆ ಇವಾಗ ಕುದಿಯಾಕೆ ಬಿಟ್ಟಿನ್ರಿ. ಇದಕ್ಕೆ ಚಂದ ಕುದಿಲಿರಿ. ಒಂದು 5-10 ನಿಮಿಷ ಕುದ್ದ ಮೇಲೆ
ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಕತ್ತೀನಿ ನೋಡ್ರಿ. ನಾ ಮ್ಯಾಲಿಂದ ಕಟ್ ಮಾಡಿ ಕುದಿಲಾಕ್ ಬಿಡ್ತೀನಿ ರೀ. ಇದಕ್ಕೆ ಇನ್ನೂ ಒಂದು 5 ನಿಮಿಷ ಕುದಿಲಿ ರೀ. ಆಯ್ತು ನೋಡ್ರಿ, ಕಂಪ್ಲೀಟ್ ಅಂಡ ಕರಿ ಮುಗಿತ್ರಿ ನಂದು. ಇಳಿಸ್ತೀನಿ ನೋಡ್ರಿ. ಇವಾಗ ನೋಡ್ರಿ ಗಡಿಗೆ ಒಳಗೆ ಮಾಡಿದ್ರ ನೋಡ್ರಿ, ತೆಳಗೆ ಇಳಿಸಿ ಇಟ್ರನ ಕುದಿಲಕತ್ತೈತಿ ನೋಡ್ರಿ ಸಾಂಬಾರ್. ನೋಡ್ರಿ ಫ್ರೆಂಡ್ಸ್, ನಿಮ್ಮ ಮನ್ಯಾಗ ನೀವು ಹಿಂಗೆ ಮಾಡ್ಕೊಂಡು ತಿನ್ರಿ. ಗಡಿಗ್ಯಾಗ ಭಾರಿ ಟೇಸ್ಟ್ ಆಗ್ತದ ನೋಡ್ರಿ. ಅಂಡ ಕರಿ ನೋಡ್ರಿ ಎಷ್ಟು ಚಂದ ಕಾಣಕತ್ತದ ನೋಡ್ರಿ. ಏನ್ ಮಟನ್ ಸಾರು ಏನ್ ಮಾಡಲ್ರಿ ಇದ್ರ ಮುಂದೆ, ಅಷ್ಟು ಟೇಸ್ಟಿ ಆಗಿರ್ತದ್ರಿ ಇದು.